ಕರ್ನಾಟಕದಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಮಧ್ಯದಲ್ಲಿ ಬಿಡದಿ ಟೌನ್ಶಿಪ್ ಅನ್ನೋದು ಆರೋಪ ಪ್ರತ್ಯಾರೋಪಗಳನ್ನು ಮಾಡುವುದಕ್ಕೆ ಒಂದು ಹಾಟ್ ಟಾಪಿಕ್ ಆಗಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬಿಡದಿಯಲ್ಲೊಂದು ಟೌನ್ಶಿಪ್ ಮಾಡದೆ ಅಂತ ನಿಂತ್ಕೊಂಡಿದ್ದಾರೆ. ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಮುಖ್ಯವಾಗಿ ಜೆಡಿಎಸ್ ಜೊತೆಗೆ ಬಿಜೆಪಿ ಮಾಡಲೇಬೇಕು ಅಂತ ಇರುವ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆರಂಭಿಸಿದ್ದ ಯೋಜನೆ ಅನ್ನುವ ಮಾತೆ ಟ್ರಂಪ್ ಕಾರ್ಡು. ಕುಮಾರಸ್ವಾಮಿ ಅವರ ಕನಸನ್ನ ನಾನು ಈಡೇರಿಸ್ತಾ ಇದ್ದೀನಿ ಅಂತಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಕುಮಾರಸ್ವಾಮಿ ಅವರೊಂದು ಸ್ಪಷ್ಟನೆ ಕೊಟ್ಟರು. ಹೌದು, ಬಿಡದಿಲಿ ಟೌನ್ಶಿಪ್ ಮಾಡುವ ನಿರ್ಧಾರ ನನ್ನದೇ ಆಗಿತ್ತು. ಆದರೆ ರೈತರು ಯಾವಾಗ ವಿರೋಧ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು, ಆ ಯೋಜನೆಯನ್ನು ನಾನು ಕೈ ಬಿಟ್ಟೆ. ಸಿದ್ದರಾಮಯ್ಯನವರು ಸದನದಲ್ಲಿ ಭಾಷಣ ಮಾಡಿದ್ರು, ಫಲವತ್ತಾದ ಭೂಮಿ, ತೆಂಗಿನ ಮರಗಳನ್ನು ಉಳಿಸಿ ಅಂತ. ಈಗೆಲ್ಲೋಗಿದ್ದಾರೆ ಅವರು ಅಂತ. 4,000ಕ್ಕೂ ಹೆಚ್ಚು ರೈತರಿಂದ ಆಬ್ಜೆಕ್ಷನ್ ಬಂದಿದೆ, ಒಬ್ಬರಿಗೂ ಒಂದು ಉತ್ತರ ಕೊಟ್ಟಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ. ಈ ರಾಜ್ಯದ ಮುಖ್ಯಮಂತ್ರಿಗಳು ಇದು ಕುಮಾರಸ್ವಾಮಿಯ ಕೂಸು ಅನ್ನೋದು ಬೇರೆ. HDK ಆರ್ಕಿಟೆಕ್ಟ್ ಆಫ್ ಬಿಡದಿ ಟೌನ್ಶಿಪ್ ಸೇಸ್ DKS ಪ್ರಮುಖವಾದಂಥ ಅಂಶ ಇಲ್ಲಿ. ನಾನು ಅದನ್ನು ಒಪ್ಕೊಂಡಿದ್ದೇನೆ. ಈ ಒಂದು ಕಾರ್ಯಕ್ರಮ ಇದಕ್ಕೆ ಚಾಲನೆ ಕೊಟ್ಟವನು ನಾನೇ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. 5 ಟೌನ್ಶಿಪ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಪ್ರಾರಂಭಿಕ ಹಂತ ಮಾಡಿದ್ದು ನಾನೇ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. 23/9/2006 ಬೆಂಗಳೂರು ಮಹಾನಗರ ಪ್ರದೇಶದಲ್ಲಿ ಹೊಸ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ತೀರ್ಮಾನ ಏನು ಮಾಡಿದೆ. ಇದು 23/9/2006ರಲ್ಲಿ ಮುಖ್ಯಮಂತ್ರಿಗಳ ಅವಧಿ ಕುಮಾರಸ್ವಾಮಿ ಇದ್ದಿದ್ದು ಅಂತಕ್ಕಂಥ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೇಳಿರೋದು ಅಲ್ಲಿ ಅತ್ಯಂತ ಪುಷ್ಪೋದ್ಯಮ ಬೆಳೆ ಬೆಳೀತಿದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ಅಡಿಕೆ ಬೆಳೆದಿದ್ದಾರೆ, ರೇಷ್ಮೆ ಬೆಳೀತಾರೆ, ಎಲ್ಲ ಹೇಳ್ಕೊಂಡವ್ರೆ. ರೈತರನ್ನು ಉಳಿಸಿ, ಫಲವತ್ತಾದ ಭೂಮಿ, ತೆಂಗಿನ ಗಿಡ, ಇದೆಲ್ಲ ಅವತ್ತು ಭಾಷಣ ಮಾಡಿದಾರಲ್ಲ 2007ರಲ್ಲಿ ಜುಲೈ ತಿಂಗಳಲ್ಲಿ. ಎಲ್ಲೋಯ್ತು ನಿಮ್ಮ ಮಾತು? ಅಲ್ಲಿದೆ ನೋಡಿ, ಇಲ್ಲಿ 4,500 ಇವೆಲ್ಲ ಅಬ್ಜೆಕ್ಷನ್ ರೈಸ್ ಮಾಡಿದ್ರು ರೈತರುಗಳು, ನಾವು ಭೂಮಿ ಕೊಡಲ್ಲ ಅಂತ ಹೇಳಿ. 4,500 ಅರ್ಜಿ ಇದೆ, ಒಬ್ಬ ರೈತನಿಗೆ ಉತ್ತರ ಕೊಟ್ಟಿಲ್ಲ ಇವರು. ಪ್ರಜಾಸೇವೆ ಇದು ಮಾಡ್ತಾರಂತಲ್ಲ ಕ್ಯಾಬಿನೆಟ್, ಇದೆಯಾ ಪ್ರಜಾಸೇವೆ ಮಾಡೋದು? ಡಿ.ಕೆ. ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ಆಗಿದೆ ಬಿಡದಿ ಟೌನ್ಶಿಪ್. ಬಹಿರಂಗ ಚರ್ಚೆಗೆ ಸವಾಲಾಗ್ತಾ ಇದ್ದಾರಲ್ಲ, ಬನ್ನಿ ಬೈರಮಂಗಲಕ್ಕೆ ಹೋಗೋಣ ಅಂದ್ರು ಕುಮಾರಸ್ವಾಮಿ. ನಾನು ಕರೆದಾಗ ಅವರು ಬರಲಿಲ್ಲ. ಸದನ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ಲಿ. ಐ ವಿಶ್ ದೆಮ್ ಆಲ್ ದ ಬೆಸ್ಟ್ ಅನ್ನೋದು ಮುಖ್ಯಮಂತ್ರಿಗಳ ಮಾತು. ಸವಾಲು ಬೇರೆ ಆಗ್ತಾ ಇದ್ರು, ಬರಲಿ ವೇದಿಕೆ ಮೇಲೆ ಎಲ್ಲ ಮಾಡ್ತೀವಿ ಅಂತ. ಬನ್ನಿ ಬೈರಮಂಗಲಕ್ಕೆ ಹೋಗೋಣ. ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡಲ್ಲ. ನಾನು ಎಲ್ಲದಕ್ಕೂ ಸಿದ್ಧ ಇದ್ದೇನೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ನಿಮಗೆ ಸವಾಲಾಗಿದ್ದಾರೆ ಸರ್. ಬೈರಮಂಗಲಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ನಾನೇನು ಮಾತಾಡೋದಿಲ್ಲ, ಕರೆದಾಗ ಬರಲಿಲ್ಲ. ಅಸೆಂಬ್ಲಿ ಇದೆ, ಅವರ
ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ಲಿ, ಉತ್ತರ ಕೊಡೋಣ. ಅಲ್ಲಿ ಕೆಲವೊಂದಿಷ್ಟು ದಾಖಲೆಗಳು ಬಿಡುಗಡೆ ಮಾಡಿದ್ದಾರೆ ಸರ್ ಅವರು. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಗುಡ್ ಲಕ್. ಕೆಲಸದಲ್ಲಿ ಬ್ಯುಸಿ ಇರ್ತೀರಪ್ಪ, ಯಾಕಂದ್ರೆ ಸರ್ಕಾರ ನಡೆಸ್ತಾ ಇದ್ದೀರಿ. ನಾನು ಫ್ರೀ ಇದ್ದೀನಿ, ಯಾವ ಬೇಕಾದ್ರೂ ಬರ್ತೀನಿ ಅಂತ ಅವತ್ತು ಹೇಳಿದ್ದೀನಿ. ನಾನೇನು ಬರಲ್ಲ ಅಂತ ಹೇಳಿಲ್ಲ, ಯಾಕಂದ್ರೆ ಬ್ಯುಸಿ ಅವರು, ಅವರಷ್ಟು ಬ್ಯುಸಿ ನಾವಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.